ಫಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣ. ಪ್ರವೀಣ್ ನೆಟ್ಟಾರ್ ಹತ್ಯೆ ಖಂಡಿಸಿ ಜಿಲ್ಲೆಯಲ್ಲೂ ಮುಂದುವರೆದ ಸಾಮೂಹಿಕ ರಾಜೀನಾಮೆ. ಅಂಗನವಾಡಿ ನೌಕರರಿಗೆ ಬಡ್ತಿ ವರ್ಗಾವಣೆ ನೀಡಲಿ. ಬಹಿರಂಗ ಚರ್ಚೆ ಸಭೆಗೆ ಬನ್ನಿ. ಎಚ್ಡಿ ರೇವಣ್ಣಗೆ ಸಿಐಟಿಯು ಸವಾಲ್. ಸಮರ್ಪಕವಾಗಿ ಸಿಗದ ಗೊಬ್ಬರ, ಕಾಳಸಂತೆಯಲ್ಲಿ ವ್ಯಾಪಾರ ನೂಕುನುಗ್ಗಲು. ಕೃಷಿ ಅಧಿಕಾರಿ ವಿರುದ್ಧ ರೈತರ ಆಕ್ರೋಶ. ಕೆಲ ಸಮಯ ವಾಗ್ವಾದ, ತಳ್ಳಾಡಿ ಕೂಗಾಟ. ನಮ್ಮ ದೇಶಕ್ಕೆ ಜನಸಂಖ್ಯೆಯೇ ಮಾರಕ. ಜನರ ನಿಯಂತ್ರಣ ಆಗದೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ. ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ಬೆಳ್ಳಾರಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ಮುಖಂಡ ಪ್ರವೀಣ್ ನೆಟ್ಟಾರ್ ಹತ್ಯೆ ಹಂತಕರನ್ನ ಬಂಧಿಸುವಂತೆ ಆಲೂರು ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ಘೋಷಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಹಂತಕರನ್ನ ಬಂಧಿಸಿ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಹಾಗೂ ಕಾರ್ಯಕರ್ತರಿಗೆ ರಕ್ಷಣೆ ಒದಗಿಸಿದ ಸರ್ಕಾರದ ಧೋರಣೆ ಖಂಡಿಸಿ ತಾಲೂಕು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು, ಮಂಡಲ ಮಹಾಶಕ್ತಿ ಕೇಂದ್ರದ ನಗರ ಅಧ್ಯಕ್ಷರು, ಕಸಾಬಾ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ನಾಮ ನಿರ್ದೇಶಿತ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ಘೋಷಿಸಿದರು. ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ, ಸರ್ಕಾರ ಕೂಡಲೇ ಆರೋಪಿಗಳನ್ನ ಬಂಧಿಸಿ ಉಗ್ರವಾದ ಶಿಕ್ಷೆಯನ್ನ ವಿಧಿಸಬೇಕು. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಎಂದರು. ನಮ್ಮದೇ ಸರ್ಕಾರ ಆಳ್ವಿಕೆಯಲ್ಲಿ ಇದ್ದರೂ ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ, ಹತ್ಯೆಗಳು ನಡೆಯುತ್ತಿವೆ. ಶಿಕ್ಷೆ ಎನ್ನುವುದು ಬರೀ ಭರವಸೆಯಾಗಿ ಉಳಿದಿದ್ದು ಸರ್ಕಾರ ಆರೋಪಿಗಳ ಮೇಲೆ ಯಾವುದೇ ಕಠಿಣ ಕ್ರಮವನ್ನ ಕೈಗೊಂಡಿಲ್ಲವೆಂದು ಆರೋಪಿಸಿ ತಾಲೂಕು ಬಿಜೆಪಿ ಯುವ ಮೋರ್ಚಾದ 21 ಪದಾಧಿಕಾರಿಗಳು ಪಕ್ಷದ ಜವಾಬ್ದಾರಿಗೆ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದರು. ಪ್ರವೀಣ್ ನೆಟ್ಟಾರ್ ಅವರ ಒಂದು ಕೊಲೆ ಆಗಿದೆ. ಮತ್ತು ಈ ನಮ್ಮ ಬಿಜೆಪಿ ಸರ್ಕಾರದಿಂದ ಅವರಿಗೆ ಯಾವುದೇ ರೀತಿ ಒಂದು ಆಶ್ವಾಸನೆ ಆಗಲಿ, ಒಂದು ಅಲ್ಲಿ ಶಾಸಕರುಗಳಾಗಲಿ ಯಾರೂ ಹೋಗಿ ಅವರನ್ನು ಭೇಟಿ ಮಾಡೋದಾಗಲಿ ಯಾವುದೋ ಒಂದು ಕೆಲಸ ಮಾಡಿಲ್ಲ. ನಿನ್ನೆ ದಿವಸ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಮತ್ತು ಬೇರೆ ಅವರ ಅಲ್ಲಿ ಶಾಸಕರುಗಳು ಯಾರು ಹೋದ್ರೂ ನಿನ್ನೆ ದಿವಸ ಅಷ್ಟೊಂದು ಜನ ಆಕ್ರೋಶಭರಿತರಾಗಿದ್ದಾರೆ. ನಾಳೆ ದಿವಸ ಈ ಥರ ಆದ ಕ್ಷಣದಲ್ಲಿ ಅವ್ರು ಏನು ಕ್ರಮ ಕೈಗೊಂಡಿದ್ದಾರೆ. ಇದುವರೆಗೂ ಯಾವುದೋ ಒಂದು ಇಷ್ಟು ದಿನ ಆಗಿದ್ದು ನಮ್ಮ ಹಿಂದೂ ಕಾರ್ಯಕರ್ತಗಳ ಮೇಲೆ ಮತ್ತು ಬಿ ಜೆ ಪಿ ಮುಖಂಡರುಗಳ ಮೇಲೆ ಕೊಲೆ ಎಲ್ಲ ಆಗಿದೆ. ಇದಕ್ಕೆ ಯಾವುದೇ ರೀತಿ ಇದುವರೆಗೂ ಒಂದು ಬರೀ ಸಮಜಾಯಿಷಿ ಉತ್ತರ ಒಂದು ಬಿಟ್ಟರೆ ಇನ್ನು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಇದಕ್ಕೋಸ್ಕರ ನಾವು ಆಲೂರು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಯ ಮಂಡಲದ ವತಿಯಿಂದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ, ಆಲೂರು ನಗರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ನಾನು ಇವತ್ತಿನ ದಿವಸ ರಾಜೀನಾಮೆ ಕೊಡ್ತೇನೆ. ಭರವಸೆಯನ್ನು ಕಳೆದುಕೊಳ್ಳುವಂಥ ನಡೆಯಾಗಿದೆ. ಏನು ಕೇಳ್ತಿರೋದು ಅಂದರೆ, ಈ ಹಿಂದೆ ನಡೆದಂಥ ಬಿ ಜೆ ಪಿ ಕಾರ್ಯಕರ್ತರು ಇರ್ಬೋದು, ಒಂದು ಹಿಂದೂ ಸಂಘಟನೆಗಳು, RSS ಸ್ವಯಂ ಸೇವಕ ಸಂಘ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಎಲ್ಲ ಹಿಂದೂಪರ ಸಂಘಟನೆಗಳ ಕಗ್ಗಲೆ ಆಗ್ತದೆ. ಇದಕ್ಕೆ ಒಂದು ಕಠಿಣ ಕ್ರಮವನ್ನು ಪೊಳ್ಳ ಭರವಸೆಯನ್ನು ಸರ್ಕಾರ ನೀಡ್ತಾ ಇದೆ. ಇದಕ್ಕೆ ಈ ಥರ ಭರವಸೆಗಳಿಂದ ನೊಂದಂಥ ಕಾರ್ಯಕರ್ತರು ನಮಗೆಲ್ಲ ಒಂದು ಭರವಸೆಯಾಗಿ ಉಳಿದಿದೆ. ಈ ಭರವಸೆಯ ನಮಗೆ ಪೊಳ್ಳು ಭರವಸೆ ಆಗಬಾರ್ದು. ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಯಾವುದೇ ವ್ಯಕ್ತಿ ಆಗಿದ್ದೀರಿ, ಅದು ಒಂದು ಜೀವಕ್ಕೆ ಬೆಲೆ ಇರುತ್ತೆ. 2015ರಿಂದ ಈ 2023 ತನಕ 23ರಿಂದ 24 ಜನ ಹಿಂದೂ ಕಾರ್ಯಕರ್ತರು ಕಗ್ಗೊಲೆ ಆಗಿದೆ. ಇದನ್ನು ಖಂಡಿಸಿ ಈ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಯಾವ ಒಂದು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಇಂಥ ಕಾರ್ಯಕರ್ತರುಗಳನ್ನ ಕಳ್ಕೊಳ್ತಾ ಇದ್ದರೆ ನಮಗೂ ಬೇಸರ ಆಗ್ತಾಯಿದೆ. ಸರ್ಕಾರ ಯಾವುದೇ ಒಂದು ಕಠಿಣ ಕ್ರಮ ಅಂತ ಒಂದು ಪೊಳ್ಳು ಭರವಸೆ ಕೊಡ್ತಾ ಇದರಿಂದ ಏನು ತಗೊಂಡಿಲ್ಲ. ಇದರಿಂದ ನಾವು ಎಲ್ಲ ಸಾಮೂಹಿಕವಾಗಿ ಮುಂದಿನ ದಿನಗಳಲ್ಲಿ ನಮಗೂ ಈ ಥರ ಸಮಸ್ಯೆಗಳಾಗಬಾರ್ದು ಅಂತೇಳಿ ರಾಜೀನಾಮೆಗಳನ್ನ ನಾವು ಈ ಮುಖಾಂತರ ಕೊಡ್ತಾರೆ. ಮಾಜಿ ಸಚಿವ ಎಚ್ಡಿ ರೇವಣ್ಣನವರು ನೀವೇ ಮಾಡಿರುವ ತಪ್ಪಿನ ಬಗ್ಗೆ ಬಹಿರಂಗ ಚರ್ಚೆಗೆ ಮತ್ತು ಸಭೆ ನಡೆಸಲು ನೀವೇ ನಿಗದಿ ಮಾಡಿ, ನಾವು ಸಿದ್ಧರಿದ್ದೇವೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಸವಾಲು ಹಾಕಿ ಆಗ್ರಹಿಸಿದರು. ನಗರದ ಕೆಆರ್ ಪುರಂನಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ನಡೆಯುತ್ತಿರುವ ಅಂಗನವಾಡಿ ನೌಕರರ ಪ್ರತಿಭಟನೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ತಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಒಳನರಸೀಪುರದ ಸಿಡಿಪಿ ಕಚೇರಿ ಮುಂದೆ ಅಂಗನವಾಡಿ ನೌಕರರು ಪ್ರತಿಭಟನೆ ಮಾಡುತ್ತಿರುವಾಗ ಶಾಸಕ ಎಚ್ಡಿ ರೇವಣ್ಣನವರು ಸ್ಥಳಕ್ಕೆ ಆಗಮಿಸಿ ಮಹಿಳೆಯರು ಎಂದು ಪರಿಗಣಿಸದೆ ಅವಮಾನ ಮಾಡಿ ಹೋರಾಟಗಾರರನ್ನ ಏಕವಚನದಲ್ಲಿ ನಿಂದಿಸಿರುವುದು ಖಂಡನೀಯವಾಗಿದ್ದು ಕೂಡಲೇ ಬಹಿರಂಗ ಕ್ಷಮೆಯಾಚಿಸುವಂತೆ ಪ್ರತಿಭಟನೆ ಮಾಡಲಾಗುತ್ತಿದೆ.
ಕೂಡಲೇ ಕ್ಷಮೆಯಾಚಿಸದಿದ್ದರೆ ಜಿಲ್ಲಾದ್ಯಂತ ಬಂದ್ಗೆ ಕರೆ ಕೊಡುವುದಾಗಿ ಎಚ್ಚರಿಸಿದರು. ಪ್ರತಿಭಟನಾಕಾರರನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಈ ರೀತಿ ನಡೆದುಕೊಳ್ಳಲಾಗಲಿದೆ ಎಂದು ದೂರಿದ್ರು. ಕೂಡಲೇ ಬಹಿರಂಗವಾಗಿ ಅಂಗನವಾಡಿ ನೌಕರರಿಗೆ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು. ಅಂಗನವಾಡಿ ನೌಕರರ ಒಂದು ಪ್ರತಿಭಟನೆ ನಡೆಸಿದೆ. ಕಾರಣ ಇಷ್ಟೇ, ಕೆಲವು ದಿನಗಳಿಂದ ಹೊಳೆನರಸೀಪುರ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ನೌಕರರ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿ, ಸರ್ಕಾರದ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ಅವ್ರ ನೌಕರರಿಗೆ ಬಡ್ತಿ ಮತ್ತು ವರ್ಗಾವಣೆ ಕೊಡೋದಕ್ಕೆ ಇವತ್ತು ಅಲ್ಲಿ ಅಧಿಕಾರಿಗಳು ತೊಂದರೆ ಕೊಡ್ತಾರೆ. ಸೊ ಆ ವಿಷಯ ಸಂಬಂಧಪಟ್ಟಂಗೆ ಈ ತಿಂಗಳ 13ನೇ ತಾರೀಕು ಹೊಳೆನರಸೀಪುರ CDPO ಕಚೇರಿ ಬಂದು ಪ್ರತಿಭಟನೆ ಮಾಡಬೇಕಾದ್ರೆ ಆ ಕ್ಷೇತ್ರ ಶಾಸಕರು ಬಂದು ಇಲ್ಲೇನು ಸಮಸ್ಯೆನೇ ಆಗಿಲ್ಲ, ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ರಿ, ನೀವು ಪ್ರತಿಭಟನೆ ಮಾಡಬೇಡಿ ಅಂತೇಳಿ ಗಲಾಟೆ ಮಾಡೋಗಿತ್ತು. ಸೊ ಅವ್ರನ್ನ ನೀವು ಆ ಥರ ಯಾಕೆ ಮಾಡಿದ್ರಿ, ಅವ್ರ ನೌಕರರಿಗೆ ಅನ್ಯಾಯ ಆಗಿದೆ, ನೀವು ಅವ್ರಿಗೆ ಕ್ಷಮೆ ಕೇಳಿ ಅಂತ ನಾವು ರೇವಣ್ಣ ಒತ್ತಾಯ ಮಾಡಿದ್ವಿ. ಅದು ರೇವಣ್ಣವರು ಮತ್ತೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿ ಅದೇನು ಸಮಸ್ಯೆನೇ ಆಗಿಲ್ಲ, ನಾವು ಮಹಿಳೆಯರಿಗೆ ಅವಮಾನ ಮಾಡೇ ಇಲ್ಲ, ಕಾರ್ಮಿಕರಿಗೆ ಅವಮಾನ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಬಹಿರಂಗ ಸಭೆ ಬೇಕಾದ್ರೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ. ಅದು ವಾಸ್ತವ ಏನಾಗಿದೆ, ಇವತ್ತು ಯಾಕೆ ಇಲ್ಲಿ ಬಂದು ಕೂತಿದ್ದಾರೆ ಅಂತಿದ್ರು, ಅಲ್ಲಿ CDPO ಮೇಲೆ ಪ್ರಭಾವ ಬೀರಿ ರೇವಣ್ಣ ಅವರು, ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ HD ರೇವಣ್ಣ ಅವರು CDPO ಮೇಲೆ ಪ್ರಭಾವ ಬೀರಿ ಸರ್ಕಾರದ ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಅಲ್ಲಿ ಖಾಲಿ ಇರತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೆ ಕಾರ್ಯಕರ್ತರ ನೇಮಕ ಮಾಡಲಿಕ್ಕೆ ಪ್ರಕಟಣೆ ಹೊಡಿಸ್ಲಿಕ್ಕೆ ಆಗಲೇ ಪ್ರಭಾವ ಬೀರಿ ಇಲ್ಲಿ ಕಳಿಸ್ಕೊಡ್ತಾರೆ. ಈ ಅಧಿಕಾರಿಗಳನ್ನ ಕೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಪ್ರಭಾವ ಜಾಸ್ತಿ ಇದೆ ಅಂತ ಹೇಳ್ತಾರೆ. DC ಅವ್ರಿಗೆ ಕೇಳಿದ್ರೆ ಇಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಅಂತಾರೆ. ಅಂದರೆ ಅದನ್ನು ಪ್ರಕಟಣೆ ಹೊಡ್ಸಂಗೇ ಇಲ್ಲ. ಅಲ್ಲಿ ಯಾರು ಅದಕ್ಕೆ ಕಾರ್ಮಿಕರು ಕಾರ್ಯಕರ್ತರು ಅರ್ಜಿ ಹಾಕಿದರೆ ಅರ್ಜಿಯನ್ನು ಮೊದಲು ಪರಿಗಣನೆ ಮಾಡಿ ಆಮೇಲೆ ಖಾಲಿ ಇಲ್ಲ ಅಂತ ಅಂದ್ರೆ ಅವ್ರನ್ನ ನೇಮಕ ಮಾಡ್ಕೋಬೇಕು. ಯಾವುದು ಅರ್ಜಿ ಇಲ್ಲ ಅಂತ ಅಂದರೆ ಹೊಸದಾಗಿ ನೇಮಕ ಮಾಡಬೇಕು. ಸೊ ಅರ್ಜಿ ಹಾಕಿದ್ದಾರೆ, ಇಲ್ಲಿ ಕೂತಿರೋ ಸುಮಾರು ಜನ ಅಲ್ಲಿ ಅರ್ಜಿ ಹಾಕಿದ್ರು ಕೂಡ ಅದು ಪರಿಗಣನೆ ಮಾಡಿ. ಯಾಕೆ ಅಂತಂದರೆ ರೇವಣ್ಣರು ಅವ್ರಿಗೆ ಬೇಕಾದ ನೇಮಕ ಮಾಡ್ಕೋಬೇಕು ಒಂದೇ ಒಂದು ಕಾರಣಕ್ಕೆ CDPO ಮೇಲೆ ಒತ್ತಾಯ ಮಾಡಿ ಪ್ರಭಾವ ಬೀರಿ ಮಾಡ್ತಾರೆ. ಸೊ ಈ ಅಧಿಕಾರಿಗಳು ನಾವು ಕೇಳ್ತಾ ಇದ್ದೀವಿ, ನೀವು ಏನು ಮಾಡ್ತಿದ್ದೀರಿ, ಸರ್ಕಾರದ ಆದೇಶ ನೀವು ಹೆಂಗೆ ಉಲ್ಲಂಘನೆ ಮಾಡ್ತಿದ್ದೀರಿ, ಸರ್ಕಾರ ನಿಯಮಗಳು ಹೆಂಗೆ ಉಲ್ಲಂಘನೆ ಮಾಡ್ತೀವಿ. ಸೊ ಶಾಸಕರ ಹಸ್ತಕ್ಷೇಪ, ನೀವು ಶಾಸಕರ ಬಗ್ಗೆ ನಾವೇನು ಅಗೌರವ ಹೇಳ್ತಾ ಇಲ್ಲ, ಅವ್ರಿಗೆ ನೀವು ಮಾಹಿತಿ ಕೊಡಬೇಕು. ಅಧಿಕಾರಿಗಳು ಈ ಥರ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ಮಾಹಿತಿ ಕೊಡಬೇಕು. ಆದರೆ ಉಲ್ಲಂಘನೆ ಮಾಡಬಾರ್ದು ಮಾಹಿತಿ ಕೊಡಲ್ಲ, ಅವ್ರು ಹೇಳಿದ್ರೆ ನೀವು ಮಾಡ್ತೀರಿ ಅಂತ ನೀವು ಸರ್ಕಾರದ ನೀತಿಗಳನ್ನ ಜಾರಿ ಮಾಡ್ಲಿಕ್ಕಿದ್ದೀರೋ ಅಥವಾ ಯಾರೋ ಒಬ್ರು ರಾಜಕಾರಣಿಗಳು ಹೇಳೋದನ್ನ ಕೆಲಸ ಮಾಡಿ ಜಾರಿ ಮಾಡ್ಲಿಕ್ಕಿರೋ ಪ್ರಶ್ನೆ ಮಾಡಕ್ಕೆ ಹೋಗಿದ್ದೀವಿ. ಅದಕ್ಕೆ ನಾವಿಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ. ನಾವು ಮೊನ್ನೆ DC ಅವರಿಗೆ ಹೇಳಿದ್ದೀವಿ, ಆ ಪ್ರಕಟಣೆಯನ್ನು ತಡೀಬೇಕು, ಯಾರು ಅರ್ಹ ನೌಕರಿದ್ರೆ ಅವರಿಗೆ ಬಡ್ತಿ ಕೊಡಬೇಕು ಮತ್ತೆ ಅವ್ರಿಗೆ ವರ್ಗಾವಣೆ ಕೊಡಬೇಕು ಅಂತ ಒತ್ತಾಯ ಮಾಡಿ ಅವ್ರ ಪ್ರಕಟಣೆ ಈ ಹೊಡೆಸ್ತಿರೋ ಪ್ರಕಟಣೆ ತಡೆ ಹಿಡಿದು ಹೊಸದಾಗಿ ಪ್ರಕಟಣೆ ಮಾಡಿ ಇವರೆಲ್ರಿಗೂ ಬಡ್ತಿ ಮತ್ತೆ ವರ್ಗಾವಣೆ ಕೊಡೋರು ಇದರಿಂದ ಎದ್ದೋಗಲ್ಲ ಅನ್ನೋ ಕಾರಣ ಪ್ರತಿಭಟನೆ ಮಾಡ್ತಿದ್ವಿ. ಬೆಳಗಿನಿಂದ ಸರದಿ ಸಾಲಿನ ಮೂಲಕ ಕಾದು ಕುಳಿತರೂ ಗೊಬ್ಬರ ಸಿಗುತ್ತಿಲ್ಲ. ಅಲ್ಲದೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡಲಾಗ್ತಿದೆ ಎಂದು ಕೃಷಿ ಅಧಿಕಾರಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿ ಕೆಲ ಸಮಯ ವಾಗ್ವಾದ ತಳ್ಳಾಟ ನಡೆದ ಪ್ರಸಂಗ ನಡೆಯಿತು. ನಗರದ BM ರಸ್ತೆ ಸಂತೆಪೇಟೆ ಬಳಿ ಇರುವ ಸೊಸೈಟಿ ಮೂಲಕ ಹಾಸನ ತಾಲೂಕಿನ ರೈತರಿಗೆ ಒಂದು ಕಡೆ ಮಾತ್ರ ಗೊಬ್ಬರವನ್ನ ನೀಡಲಾಗ್ತಿದೆ. 10 ಎಕರೆ ಇದ್ದವರಿಗೂ 1 ಚೀಲ ಗೊಬ್ಬರ ಮತ್ತು 10 ಗುಂಟೆ ಭೂಮಿ ಇದ್ದ ರೈತರಿಗೂ 1 ಚೀಲ ಗೊಬ್ಬರ ಪಡೆಯಲು ದಿನವೇ ಕಾಯಬೇಕಾಗಿದೆ. ಈ 1 ಚೀಲದಿಂದ 10 ಎಕರೆ ಭೂಮಿ ಇರುವ ರೈತರಲ್ಲೊಂದು ಚೀಲ ಗೊಬ್ಬರ ಪಡೆದು ಏನು ಮಾಡಲು ಆಗುವುದಿಲ್ಲ ಎಂದು ಇದೇ ವೇಳೆ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. 10 ಎಕರೆ ಭೂಮಿಯಲ್ಲಿ ಜೋಳ ಬೆಳೆದವರಿಗೂ ಮತ್ತು 10 ಗುಂಟೆ ಭೂಮಿ ಇರುವವರಿಗೂ 1 ಚೀಲ ಗೊಬ್ಬರ ಪಡೆಯಲು ಅರಸಾಹಸನ ಪಡಬೇಕಾಯಿತು. ಅವರಿಗೆ ಬೇಕಾದವರಿಗೆ ಗೊಬ್ಬರ ಕೊಡುವುದರ ಮೂಲಕ ಬೆಳಗ್ಗೆ 4-5 ಗಂಟೆಯಿಂದ ಸರದಿ ಸಾಲಿನಲ್ಲಿ ನಿಂತಿರುವವರು ಸಾಲಿನಲ್ಲೇ ನಿಂತಿದ್ದಾರೆ. ಹಾಸನದ ಇಡೀ ತಾಲೂಕಿಗೆ ಒಂದು ಸೊಸೈಟಿ ಮೂಲಕ ಗೊಬ್ಬರ ವಿತರಣೆ ಮಾಡುವ ಮೂಲಕ ಗೊಂದಲಕ್ಕೆ ಕಾರಣವಾಗಿದೆ. ಯಾವ ಪ್ರಯೋಜನವಿಲ್ಲದ ಕೃಷಿ ಇಲಾಖೆಯು ರೈತರಿಗೆ ಬೇಡ, ಇವಾಗಲೇ ಬಂದ್ ಮಾಡಿಸಿ ಎಂದು ಇದೇ ವೇಳೆ ಹಾಸನ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೈತರು ಆಗ್ರಹಿಸಿದ್ರು. ಗೊಬ್ಬರ ಪಡೆಯಲು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಸಾಲು ಮಾಡದೇ ಇರುವುದರಿಂದ ನೂಕುನುಗ್ಗಲು ಆದಾಗ ಗೊಬ್ಬರ ನೀಡುವವರೇ ರೈತರನ್ನ ದೂರಕ್ಕೆ ಜೋರಾಗಿ ತಳ್ಳುತ್ತಿದ್ದರು. ಈ ವೇಳೆ ಮಹಿಳೆಯರು ನೂಕುನುಗ್ಗಲಿನಲ್ಲಿ ಅರಸಾಹಸ ಮಾಡಬೇಕಾಯಿತು. ಇನ್ನು ಕೆಲ ಮಹಿಳೆಯರು ಮುಜುಗರದಲ್ಲಿ ಗೊಬ್ಬರ ಪಡೆಯದೆ ವಾಪಸ್ ಮನೆಗೆ ತೆರಳಿದರು. ನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಬೆಳಿಗ್ಗೆ 7 ಗಂಟೆ ಬಂದಿದೀವಿ, ನೀರು ಸಹ ಕುಡ್ದಲ್ಲ, ತಿಂಡಿನೂ ತಿಂದಿಲ್ಲ. ನಮಗೆ ಗೊಬ್ಬರಕ್ಕೆ ಹಿಂಗ ಅಧ್ವಾನ ಆದ್ರೆ ಏನ್ ಮಾಡ್ಬೇಕು? ಜಮೀನೇನು ಆಳ್ಬಿಡಣ. ನಾವು ರೈತರಿಗೆ ಅಷ್ಟೇ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀರು ಸಹ ಕುಡ್ಸಲ್ಲ ನಾವು ಬೆಳಗಿಂದ. ಇವತ್ತು 10 ಎಕರೆ ಜೋಳ ಬೆಳೆದ್ರೆ 1 ಚೀಲ ಕೊಡ್ತಿದ್ದಾರೆ. 1 ಚೀಲಕ್ಕೆ ಇಷ್ಟು ಕ್ಯೂ ನಿಂತಿದ್ದಾರೆ. ಈ ಕ್ಯೂ ಅಲ್ಲಿ ಮತ್ತೆ ಅವ್ರವ್ರ ಕಡೆ ಒಳಗಡೆ ಕೊಡ್ತಾರೆ.
ಪುನಃ ಅದಲ್ಲದೆ ಇಡೀ ತಾಲೂಕಿಗೆ ಒಂದು ಸೊಸೈಟಿ ಕೊಟ್ಟಿದ್ದಾರೆ, ಒಂದು ಗಾಡಿ ಕೊಟ್ಟಿದ್ದಾರೆ. ರೈತರು ಎಲ್ಲ ಸೊಸೈಟಿ ಮಾಡ್ಕೊಂಡು ಇದ್ರ ಬಗ್ಗೆ ರೈತರೆಲ್ಲ ಸೇರ್ಕೊಂಡು ಅವರು JDR ಹತ್ರ ಮನೆ ಮಾಡಿದಾಗ 3000 ಟನ್ ಇದೆ, ನಿಮಗೆ ರೈತರಿಗೆ ತೊಂದರೆ ಕೊಡಲ್ಲ, ನಾವು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದು ಆನ್ ರೆಕಾರ್ಡ್ ಇದೆ, ಮೊಬೈಲ್ ರೆಕಾರ್ಡ್ ಮಾಡಿ ಬಂದಿವೆ. ಇವತ್ತಲ್ವಾರ JDR ಕೈ ಸಿಕ್ಕಲ್ಲ. ರೈತರಲ್ಲಿ ಬೆಳಗಿನ ಸಂಜೆವರೆಗೆ ಕಾದು ಒಂದ್ಸಲ ಗೊಬ್ಬರ ಸಿಗ್ತಿಲ್ಲ. ಇದು ಅರ್ಥ ಏನು ಅಂತ ಗೊತ್ತಾಗ್ತಿಲ್ಲ. ಸರ್ಕಾರದಲ್ಲಿ ರೈತರಿಗೆ ಗೋಳಿಗೆ ಬೇಕು ಅಂತಿದ್ದಾರೋ, ಇಲ್ಲ ಅಂದ್ರೆ ಅವರೇ ಏನಾದ್ರೂ ಬೇಕು ಅಂತ ಕ್ಯೂರಿಯಾಸಿಟಿ ಮಾಡ್ತಿದ್ದಾರೋ, ಇದು ಯಾವ್ದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಇದು ಮಾಡಲ್ಲ ಅಂದ್ರೆ JD ಆಫೀಸ್ ಬೀಗ ಹಾಕಿಬಿಟ್ಟು ಕೃಷಿ ಇಲಾಖೆನ ನಮಗೆ ರೈತರಿಗೆ ಬೇಡ, ಇವತ್ತೇ ಬಂದ್ ಮಾಡಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಜನಸಂಖ್ಯೆಯೇ ಮಾರಕ, ಅದರ ನಿಯಂತ್ರಣ ಆಗದೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಬಗೆಹರಿಯಲು ಸಾಧ್ಯವಿಲ್ಲವೆಂದು ಶಾಸಕ KS ಲಿಂಗೇಶ್ ಹೇಳಿದರು. ಜಿಲ್ಲಾ ಸಂಯುಕ್ತ ಕಾಲೇಜಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯವರ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮದಲ್ಲಿ ದೀಪವನ್ನ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶ ಬೆಳೆಯಲು ಆರ್ಥಿಕತೆಯಲ್ಲಿ ಬೇರೆ ದೇಶಗಳಿಗೆ ಮಾದರಿಯಾಗಲು ಜನಸಂಖ್ಯೆ ನಿಯಂತ್ರಣ ಆಗಬೇಕು. ಯುರೋಪ್ ರಾಷ್ಟ್ರಗಳಲ್ಲಿ ಪ್ರದೇಶಗಳು ವಿಸ್ತಾರವಾಗಿದೆ, ಆದರೆ ಜನಸಂಖ್ಯೆ ನಿಯಂತ್ರಣದಲ್ಲಿದೆ. ಆರೋಗ್ಯ ಇಲಾಖೆಯ ನಿಯಮಗಳನ್ನ ಗಂಡಾಗಲಿ ಹೆಣ್ಣಾಗಲಿ ಎಲ್ಲರೂ ಅನುಸರಿಸಬೇಕು. ಹಿಂದೆ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು, ಅಂತಹ ಸಂದರ್ಭದಲ್ಲಿ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟ. ಇಂದು ಉತ್ತಮ ಆಹಾರ, ಆರೋಗ್ಯಕ್ಕಾಗಿ ಹಲವಾರು ಯೋಜನೆ ರೂಪಿಸಿಕೊಡುತ್ತಿದ್ದಾರೆ. ವಿಶ್ವದಲ್ಲಿ ಭಾರತವು ಮಾದರಿ ರಾಷ್ಟ್ರವಾಗಿ ಮುಂದುವರಿಯಬೇಕು ಎಂದರು. ನೋಡ್ತೇವೆ ಇಂಥ ವಿರೋಧಿಗಳನ್ನ ದೇಶದ ಹೊರಗಿರ್ತಕ್ಕಂಥ ಮತ್ತು ಹೊರಗಿರ್ತಕ್ಕಂಥ ಎಲ್ಲ ವಿರೋಧಿಗಳನ್ನ ಸಹ ಹಿಂಬೆಡ್ತಕ್ಕಂಥ ಕೆಲಸ ಮಾಡಿ ಭವಿಷ್ಯವನ್ನು ಕಟ್ಟತಕ್ಕಂಥ ಜವಾಬ್ದಾರಿ ಯುವಕರಾದ ನಿಮ್ಮ ಮೇಲೆ ಈ ಸಂದರ್ಭ ಎಲ್ಲರೂ ಸಹ ಪ್ರಾಮಾಣಿಕರಾಗಿ ಅವರವರ ಕಾರ್ಯದಲ್ಲಿ ಅವರವ್ರ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿದು ಈ ದೇಶದ ಅಭಿವೃದ್ಧಿಗೆ ನಮ್ಮದೇ ಆದಂಥ ಒಂದು ಕಾಣಿಕೆ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಈ ಒಂದು ಜನಸಂಖ್ಯಾ ಸ್ಫೋಟದ ಬಗ್ಗೆ, ಕಂಟ್ರೋಲ್ ಬಗ್ಗೆ ಎಲ್ಲ ಹೇಳ್ತಾರೆ. ಗೊತ್ತಾಯ್ತಾರೆ. ಹಿಂದೆ ನಮ್ಮಲ್ಲಿ ಫ್ಯಾಮಿಲಿ ಪ್ಲಾನಿಂಗು, ಆಮೇಲೆ ನಮ್ಮ ಸಂಪ್ರದಾಯ ಏನಿತ್ತು ಅಂತಂದರೆ ಒಬ್ಬರೇ ಹೆಂಡತಿ ಮದುವೆ ಆಗ್ತಕ್ಕಂಥದ್ದು ಮತ್ತೊಂದೆಲ್ಲ ಇತ್ತು. ಇವತ್ತು ಯುರೋಪ್ ದೇಶದ ಪಾಶ್ಚಿಮಾತ್ಯ ರಾಷ್ಟ್ರದ ಪ್ರಭಾವಕ್ಕೊಳಗಾಗಿ ಫ್ಯಾಮಿಲಿಯಲ್ಲೂ ಸಹ ಅನೇಕ ವ್ಯತ್ಯಾಸಗಳು ಆಗ್ತಕ್ಕಂಥ ಕಾಣ್ತಿದ್ದೇವೆ. ಅದು ಇಲ್ಲ ಸಮಾಜಕ್ಕೆ ಹೋಗ್ತಕ್ಕಂಥದ್ದಲ್ಲ. ನಾವುಗಳೆಲ್ಲರೂ ಸಹ ಸಂಯಮವಾದಂಥ ರೀತಿಯಲ್ಲಿ ನಮ್ಮ ಬದುಕನ್ನು ರೂಢಿಸಿಕೊಂಡು ಉತ್ತಮವಾದಂತಹ ಸ್ವಾಸ್ಥ್ಯ ಸಮಾಜ ಕಟ್ಟುವಲ್ಲಿ ನಾವು ಮಾಡೋಣ. ಜನಸಂಖ್ಯೆ ಸ್ಫೋಟ ಇನ್ನೂ ಹೆಚ್ಚಾಗೋದು ಬೇಡ. ಇಂದು ಕಾರ್ಯಕರ್ತರಿಗೆ ಮತ್ತು ಬಿಜೆಪಿ ಮುಖಂಡರಿಗೆ ಸೂಕ್ತ ಭದ್ರತೆ ಇಲ್ಲದ ಕಾರಣ ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿಗಳು ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆಯೂ ಸಹ ಹಿಂದೂ ಮುಖಂಡರುಗಳ ಹತ್ಯೆ ನಡೆದಿದ್ದು, ಸರ್ಕಾರ ಕೊಲೆ ಮಾಡಿರುವ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿಲ್ಲ ಹಾಗೂ ಕೊಲೆಗಳಿಗೆ ಯಾವ ರೀತಿಯ ನ್ಯಾಯ ಸಿಕ್ಕಿಲ್ಲ. ಸರ್ಕಾರ ಪ್ರತಿ ಬಾರಿಯೂ ಹಿಂದೂಗಳ ಕೊಲೆಯಾದಾಗ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡುತ್ತಲೇ ಬಂದಿದೆ. ಆದರೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ. ನಮ್ಮದೇ ಸರ್ಕಾರ ಆಳ್ವಿಕೆಯಲ್ಲಿ ಇದ್ದರೂ ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ, ಹತ್ಯೆಗಳು ನಡೆಯುತ್ತಿವೆ. ಶಿಕ್ಷೆ ಎನ್ನುವುದು ಬರೀ ಭರವಸೆಯಾಗಿ ಉಳಿದಿದ್ದು, ಸರ್ಕಾರ ಆರೋಪಿಗಳ ಮೇಲೆ ಯಾವುದೇ ಕಠಿಣ ಕ್ರಮವನ್ನ ಕೈಗೊಂಡಿಲ್ಲವೆಂದು ಆರೋಪಿಸಿ ಚನ್ನರಾಯಪಟ್ಟಣ ತಾಲೂಕು ಬಿಜೆಪಿ ಯುವ ಮೋರ್ಚಾದ 3 ಜನ ಉಪಾಧ್ಯಕ್ಷರುಗಳು ಪಕ್ಷದ ಜವಾಬ್ದಾರಿಗೆ ರಾಜೀನಾಮೆ ನೀಡುತ್ತಿರುವುದಾಗಿ ತಿಳಿಸಿದರು. ನಮ್ಮ ಬಿಜೆಪಿ ಸರ್ಕಾರದ್ದು ಕಾರ್ಯಕರ್ತರನ್ನ ತುಂಬ ಕಡೆಗಣಿಸಿದೆ. ನಿನ್ನೆ ಪ್ರವೀಣ್ ಆಗಿದ್ರು, ಮೊನ್ನೆ ಹರ್ಷ ಅವರು, ಮತ್ತು ಮುಂದೆ ಯಾರು ಅಂತ ಗೊತ್ತಿಲ್ಲ, ನಮಗೆ ರಕ್ಷಣೆ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಕುಟುಂಬದ್ದು ಎಲ್ಲ ನೋಡ್ಕೊಂಡು ನಾವು ರಾಜೀನಾಮೆ ಕೊಡ್ತಿದ್ದೀವಿ. ಮತ್ತು ನಮ್ಮ ಉಸ್ತುವಾರಿ ಸಚಿವರಾಗ್ಬೋದು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗ್ಬೋದು ಯಾವುದೇ ರೀತಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಿಗೆ ಮನ್ನಣೆ ಮಾಡ್ತಿಲ್ಲ. ನಮ್ಮ ಕಾರ್ಯಕರ್ತರನ್ನ ತುಂಬ ಕಡೆಗಣಿಸ್ತಿದ್ದಾರೆ. ಅದಕ್ಕೋಸ್ಕರ ನಾವು ರಾಜೀನಾಮೆ ಪತ್ರವನ್ನು ಕೊಡ್ತಿದ್ದೀವಿ. ನಾವು ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ. ತೊಂದರೆ ಮುಂದೆ ಬಂದರೆ ಯಾರೂ ಜವಾಬ್ದಾರರಿಲ್ಲ, ನಮ್ಮನ್ನು ಕಾಯುವವರು ಯಾರೂ ಇಲ್ಲ. ಆದ ಕಾರಣ ನಮಗೆ ವಹಿಸಿರುವಂಥ ಜವಾಬ್ದಾರಿಗೆ ನಾವು ರಾಜೀನಾಮೆಯನ್ನು ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ನೈತಿಕ ಹೊಣೆ ಮತ್ತು ಬಿಜೆಪಿ ಪಕ್ಷದ ಉಪಾಧ್ಯಕ್ಷ ಸ್ಥಾನಕ್ಕೆ ಹಾಗೂ TAPC ನಾಮನಿರ್ದೇಶನ ಸ್ಥಾನಕ್ಕೂ ಸಹ ನಾನು ಈ ದಿನ ಮಂಡಲಾಧ್ಯಕ್ಷರಾದಂಥ ರವಿ ಅವರಿಗೆ ನನ್ನ ರಾಜೀನಾಮೆ ಪತ್ರವನ್ನು ನೀಡ್ತಾ ಇದ್ದೀನಿ. ದೂರ ಶಿಕ್ಷಣ ಕ್ರಮದಲ್ಲಿ ಮನೆಯಲ್ಲಿಯೇ ಕುಳಿತು ನಿರಂತರ ಪಾಠಶಾಲೆಯಾಗಿ ಅಧ್ಯಯನ ಮಾಡಲು ಅವಕಾಶವನ್ನ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧೈರ್ಯ ವಾಕ್ಯದೊಡನೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ರಾಜ್ಯಾದ್ಯಂತ ಪದವಿ ಶಿಕ್ಷಣಗಳನ್ನು ನೀಡುತ್ತಿದೆ.
ನಗರದ ಹೊರವಲಯ ಅರಸೀಕೆರೆ ರಸ್ತೆ ಎಸ್ಎಂ ಕೃಷ್ಣ ನಗರದಲ್ಲಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರಾದೇಶಿಕ ನಿರ್ದೇಶಕ ಪಿ ಜಗದೀಶ್, ಯುಜಿಸಿಯ ಅನುಮೋದಿತ ಶಿಕ್ಷಣ ಕ್ರಮಗಳನ್ನು ರಾಜ್ಯದ ವಿದ್ಯಾರ್ಥಿಗಳು ಮನೆಯಲ್ಲೇ ನಿರಂತರ ಪಾಠಶಾಲೆಯಾಗಿ ಅಧ್ಯಯನ ಮಾಡುವ ಅವಕಾಶವನ್ನ ಕಾರಾಮೂವಿ ಕಲ್ಪಿಸಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ರಾಜ್ಯದಲ್ಲಿ ಮುಕ್ತ ಮತ್ತು ದೂರ ಶಿಕ್ಷಣ ನೀಡುವ ಏಕೈಕ ವಿಶ್ವವಿದ್ಯಾನಿಲಯವಾಗಿದೆ. ಪ್ರಸ್ತುತ ಮುಕ್ತ ವಿವಿ 2022-23ನೇ ಸಾಲಿನ ಪ್ರವೇಶಾತಿಯನ್ನ ಪ್ರಾರಂಭಿಸಿದ್ದು, ಪ್ರವೇಶಾತಿಯು ವರ್ಷದಲ್ಲಿ ಜನವರಿ ಮತ್ತು ಜುಲೈ 2 ಆವೃತ್ತಿಯಲ್ಲಿ ವರ್ಷ ಪೂರ್ತಿ ಆನ್ಲೈನ್ ಮೂಲಕ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನ ಪಡೆಯಬಹುದಾಗಿದೆ. ಪ್ರವೇಶಾತಿಯು ಕಾರಾಮೂವಿ ಕೇಂದ್ರ ಕಚೇರಿ, ಪ್ರಾದೇಶಿಕ ಕೇಂದ್ರ, ಅಧ್ಯಯನ ಕೇಂದ್ರಗಳಲ್ಲಿ ಮಾಡಲಾಗುವುದು ಎಂದರು. ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯದ ಎಲ್ಲ ಕಾರ್ಯಚಟುವಟಿಕೆಗಳು ಸಂಪೂರ್ಣ ಡಿಜಿಟಲೀಕರಣವಾಗಿದ್ದು, ಪ್ರವೇಶಾತಿಗಳು, ಪರೀಕ್ಷೆ ಮತ್ತು ಇನ್ನಿತರ ಶುಲ್ಕಗಳು ಆನ್ಲೈನ್ ಮೂಲಕವೇ ನಡೆಯುತ್ತಿದ್ದು, ವಿದ್ಯಾರ್ಥಿಗಳು ತಾವಿರುವ ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿದೆ. ಯುಜಿಸಿಯ ನಿಯಮದಂತೆ ವಿದ್ಯಾರ್ಥಿಗಳು ದ್ವಿಪದವಿಯನ್ನ ಡಬಲ್ ಡಿಗ್ರಿ ಪಡೆಯಲು ಅವಕಾಶವಿರುತ್ತದೆ. ಶಿಕ್ಷಣ ವಂಚಿತರು ತಮ್ಮ ಅಪೇಕ್ಷೆಯಂತೆ ಇದರ ಪ್ರಯೋಜನ ಪಡೆಯಬಹುದು ಎಂದು ಹೇಳಿದರು. ಶೇಕಡ 32 ಏನಿದೆ ಅಲ್ಲ 50ಕ್ಕೆ ನಾವು ಇನ್ನೊಂದು ಕೆಲವೇ ದಿನಗಳಲ್ಲಿ 50% ನಾವು ರೀಚ್ ಆಗಬೇಕು ಅಂತ ಒಂದು ಗುರಿಯನ್ನ ಹಾಕೊಂಡಿದೆ. ಅದನ್ನ ನಾವು ಗುರಿ ಮುಟ್ಟಬೇಕಾದ್ರೆ ನಮ್ಮ ಡಿಸ್ಟೆನ್ಸ್ ಎಜುಕೇಶನ್, ದೂರ ಶಿಕ್ಷಣದಿಂದಲೇ ನಾವು ಸಾಧ್ಯ. ರೆಗ್ಯುಲರ್ ಕಾಲೇಜುಗಳಲ್ಲಿ ಅಷ್ಟು ಅವಕಾಶಗಳು ಇರಲ್ಲ. ನಮ್ಮಲ್ಲಿ ಲಿಮಿಟ್ ಮೀರಿ ನಾವು ಇಷ್ಟೇ ಲಿಮಿಟ್ ಅಂತ ಇಲ್ಲ, ಪ್ರವೇಶಾತಿಗೆ ಎಕ್ಸೆಪ್ಟ್ ಕ್ರಿಯೇಟ್ ಬಿಟ್ರೆ. ಹಾಗಾಗಿ ನಾವು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು ಉತ್ತಮೀಕರಿಸೋದಕ್ಕೋಸ್ಕರ ನಮ್ಮ ಏನು ಪ್ರವೇಶಾತಿಯನ್ನ ಇನ್ನೂ ಅಧಿಕಗೊಳಿಸೋದಕ್ಕೋಸ್ಕರ ನಾನು ಪತ್ರಿಕಾ ಮಾಧ್ಯಮದವರ ಮೂಲಕ ಪ್ರಚಾರವನ್ನು ಹಳ್ಳಿಗಳಿಗೆ ಪ್ರಚಾರವನ್ನು ಮಾಡಬೇಕು. ಅದು ಪತ್ರಿಕಾ ಮಾಧ್ಯಮದ ಮೂಲಕ ತಲುಪಬೇಕು ಅಂತ ಹೇಳಿ ತಮ್ಮ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಾವೀಗ ಈಗಾಗಲೇ ಇನ್ನೂ ಒಂದು ವಿಚಾರ ಏನಂದ್ರೆ, ನಾವು ಸರ್ಕಾರಿ, ಅರೆ ಸರ್ಕಾರಿ ಮತ್ತು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರುಗಳು ಒಂದು ಪ್ರವೇಶಾತಿ ಪಡೆಯೋದಕ್ಕೆ ವೀಕ್ ಡೇಸ್ನಲ್ಲಿ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ವೀಕೆಂಡ್ ರಜಾ ದಿನಗಳಲ್ಲಿ ನಮ್ಮ ಕಚೇರಿಯನ್ನು ತೆರೆದು ಅವ್ರಿಗೋಸ್ಕರ ಪ್ರವೇಶಾತಿಯನ್ನ ನಾವು ನಡೆಸೋದಕ್ಕೆ ನಾವು ಆಲ್ರೆಡಿ ಕಾರ್ಯಕ್ರಮ ರೂಪಿಸಿದ್ದೇವೆ. ಹಾಗಾಗಿ ಅವರು ಕೂಡ ಯಾರು ರಜಾ ದಿನ ಬರೋಕ್ಕಾಗದೇ ಇರತಕ್ಕಂಥವ್ರು ನಮ್ಮಲ್ಲಿ ಸೆಕೆಂಡ್ ಸಾಟರ್ಡೆ, ಫೋರ್ತ್ ಸಾಟರ್ಡೆ, ಸಂಡೇಸ್ ಬಂದು ಪ್ರವೇಶಾತಿ ಪಡಿಬಹುದು. ಇದಲ್ಲದೆ ನಾವೀಗಾಗಲೇ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಹತ್ರನೂ ಕೂಡ ಎಲ್ಲ ಗ್ರಾಮ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರಿಂದ ಹಿಡಿದು BDO ಅವರಿಂದ ಹಿಡಿದು ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆಯೂ ಕೂಡ ಒಂದು ಸುತ್ತೋಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಒಂದು ಸುತ್ತೋಲೆ ಹೊರಡಿಸುವಂತೆ ಈಗಾಗಲೇ ಮನವಿ ಮಾಡಿದ್ದೀವಿ. ಎಲ್ಲರೂ ಕೂಡ ಅವರ ಪ್ರಮೋಷನ್ಗೆ ಮತ್ತು ಇನ್ನಿತರ ವಿಚಾರಗಳಿಗೆ ಹೈಯರ್ ಎಜುಕೇಶನ್ ಪಡಿಬೇಕು ಅಂತ ಹೇಳಿ ಅಲ್ಲಿಂದ ಸುತ್ತೋಲೆಯನ್ನು ಹೊರಡಿಸೋದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಪ್ರಾರಂಭಿಸಿ ಎಲ್ಲ DHO ಆಫೀಸು, ಯಾವ್ಯಾವ ಜಿಲ್ಲಾ ಮಟ್ಟದ ಆಫೀಸ್ ಇದೆ ಅಲ್ಲಿಂದ ಒಂದು ಸರ್ಕ್ಯುಲರ್ನ ಹೊರಡಿಸ್ತಾ ಇದ್ದೀವಿ. ಅದು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ಈ ದಿಸೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಈ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯವಾಕ್ಯದೊಡನೆ ನಾವು ಮನೆಯೇ ನಿರಂತರ ಪಾಠಶಾಲೆಯಾಗಿ ಮನೆಯಲ್ಲೇ ಇದ್ಕೊಂಡು ವಿದ್ಯಾಭ್ಯಾಸ ಮಾಡುವ ದೃಷ್ಟಿಯಿಂದ ಈ ಪ್ರಾರಂಭ ಮಾಡಿದ್ದೇವೆ. ಈ ವಿಚಾರದಲ್ಲಿ ನೀವು ಹೆಚ್ಚಿನ ಪ್ರಚಾರವನ್ನು ನೀಡಬೇಕು, ಇದಕ್ಕೆ ಸಹಕಾರ ಕೊಡಬೇಕು ಅಂತ ಕೋರ್ತೇವೆ. ಸುದೀಪ್ ಅಭಿನಯದ ವಿಕ್ರಾಂತ್ ಋಣ ಇಂದು ವಿಶ್ವದಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಿದ್ದು, ಹಾಸನದ ಪೃಥ್ವಿ ಹಾಗೂ ಪಿಕ್ಚರ್ ಪ್ಯಾಲೇಸ್ನಲ್ಲಿ ತೆರೆಗೊಂಡಿದೆ. ವಿಕ್ರಾಂತ್ ಋಣ ನೋಡಿದ ಅಭಿಮಾನಿಗಳ ಫಸ್ಟ್ ರಿಯಾಕ್ಷನ್ ನೋಡಿ. ವಿಕ್ರಾಂತ್ ಋಣ ಇಂದು ವಿಶ್ವದಾದ್ಯಂತ ತೆರೆಗೆ ಬಂದಿದೆ. ಈ ಸಿನಿಮಾವನ್ನ ಫ್ಯಾನ್ಸ್ ಇಷ್ಟಪಟ್ಟಿದ್ದಾರೆ. ಎಲ್ಲಾ ಕಡೆಗಳಲ್ಲಿ ಚಿತ್ರಕ್ಕೆ ಒಳ್ಳೆಯ ರೇಟಿಂಗ್ ಸಿಗ್ತಿದೆ. ಹಾಸನದ ಪೃಥ್ವಿ ಹಾಗೂ ಪಿಕ್ಚರ್ ಪ್ಯಾಲೇಸ್ ನಲ್ಲಿ ವಿಕ್ರಾಂತ್ ಋಣ ರಿಲೀಸ್ ಆಗಿದ್ದು, ಆದರೆ ಅಭಿಮಾನಿಗಳ ಫ್ಲೆಕ್ಸ್ ಇಲ್ಲದೆ ಇರುವುದು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿದೆ. ಅಭಿನಯ ಚಕ್ರವರ್ತಿ ಸುದೀಪ್ಗೆ ಫ್ಯಾನ್ಸ್ ಇದ್ರೂ ಕೂಡ ಅಭಿಮಾನಿಗಳ ಫ್ಲೆಕ್ಸ್ ಥಿಯೇಟರ್ಗಳ ಮುಂದೆ ಇರದೇ ಇರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಸೂಪರ್ ಮೂವಿ, ಸೂಪರ್ 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 ಆಗಿದೆ. ಸೂಪರ್ 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 ಥ್ಯಾಂಕ್ ಯು ಸರ್. ಬ್ರೋ ತಂದಾನೆ ಮಾತ್ರ ಸೂಪರ್ ಆಗಿದೆ. ಬಾಣಾವರ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚು ರೈಲುಗಳ ನಿಲುಗಡೆಗೆ ಅವಕಾಶ ನೀಡಬೇಕೆಂದು ಹಸಿರು ಸೇನೆ ರಾಜ್ಯ ಸಂಚಾಲಕ ಕಂಚಿನಹಳ್ಳಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು.
ಬಾಣಾವರ ರೈಲ್ವೆ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಂಚಾಲಕ ಕಂಚಿನಹಳ್ಳಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಶಾಂತಿಯುತವಾದ ಪ್ರತಿಭಟನೆ ನಡೆಸಲಾಯಿತು. ಬಾಣಾವರ ಪ್ರಮುಖ ವಾಣಿಜ್ಯ ಕೇಂದ್ರ ಹಾಗೂ ಸುಮಾರು ಗ್ರಾಮಗಳು ಹಾಗೂ ನಗರಗಳಿಗೆ ಕೇಂದ್ರ ಬಿಂದುವಾದ ಸ್ಥಳವಾಗಿದ್ದು, ಸಮೀಪದ ಜಾವಗಲ್, ಬೇಲೂರು, ಹಳೆಬೀಡುಗಳಿಗೆ ಓಡಾಡುವಂತಹ ಜನ ಈ ರೈಲ್ವೆ ನಿಲ್ದಾಣವನ್ನ ಅವಲಂಬಿಸಿದ್ದು ಹಾಗೂ ಬಾಣಾವರ ಸಮೀಪ ಇರುವ ಜಾವಗಲ್ ದರ್ಗವು ದೇಶದ ಪ್ರಸಿದ್ಧ ದರ್ಗಗಳಲ್ಲಿ ಒಂದಾಗಿದ್ದು, ಈ ದರ್ಗಕ್ಕೆ ಪ್ರತಿನಿತ್ಯ ಸಹಸ್ರಾರು ಮಂದಿ ಭಕ್ತಾದಿಗಳು ರೈಲು ಸಂಚಾರದ ಮೂಲಕ ಪ್ರವಾಸ ಮಾಡ್ತಾರೆ. ಬಾಣಾವರ ರೈಲು ನಿಲ್ದಾಣವು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುವ ಸಲುವಾಗಿ ಈ ನಿಲ್ದಾಣದಲ್ಲಿ ಇನ್ನೂ ಹೆಚ್ಚು ರೈಲುಗಳು ನಿಲುಗಡೆಗೆ ಅವಕಾಶವನ್ನ ಮಾನ್ಯ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಹಾಗೂ ಕೇಂದ್ರ ರೈಲ್ವೆ ಇಲಾಖೆ ಸಚಿವರು ಅನುಕೂಲ ಮಾಡಿಕೊಡಬೇಕೆಂದು ರೈತ ಸಂಘದ ಸಂಚಾಲಕ ಪ್ರಸನ್ನಕುಮಾರ್ ಒತ್ತಾಯಿಸಿದರು. ಅರ್ಕೆರೆ, ಮಾವುತನಹಳ್ಳಿ, ಜವಗಲ್ಲು, ಬೇಲೂರು, ಹಳೆಬೀಡು, ಹಾಗೆ ಬಾಣಾವರ, ಕೆರೆಸಂತೆ ಲಕ್ಕಮ್ಮ ದೇವಸ್ಥಾನ ಲಕ್ಷಾಂತರ ಜನ ಭಕ್ತರು ಹಾಗೆ ಏನೋ ಬರುವಂಥ ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು. ಇಲ್ಲಿ ಓಡಾಡೋ ಟ್ರೈನು ಏನು 40 ಟ್ರೈನು ಓಡಾಡ್ತವೆ. 40 ಟ್ರೈನಲ್ಲಿ 20 ಟ್ರೈನು ಪ್ರತಿದಿನ ಓಡಾಡೋಂಥ ಟ್ರೈನ್ಗಳು, 20ರಲ್ಲಿ ಇನ್ನು 20 ವೀಕ್ಲಿ ಅಂದರೆ ದಿನ ಬಿಟ್ಟು ದಿನ. ಆದ್ದರಿಂದ ಏನು ರಾಣಿ ಚೆನ್ನಮ್ಮ ಇದೆ, ಅದೇ ರೀತಿ ಅದು ಮಹಾರಾಷ್ಟ್ರ ಹೋಗುತ್ತೆ, ಮೈಸೂರು ತಾಳಗುಪ್ಪ ಇದೆ, ಹುಬ್ಳಿ ಎಕ್ಸ್ಪ್ರೆಸ್ ಇದೆ, ಮತ್ತು ಹೊಸಪೇಟೆ ಇಂಟರ್ಸಿಟಿ ಇದೆ, ಅನೇಕ ಟ್ರೈನ್ಗಳು, ಬೆಳಗಾಂ ಎಕ್ಸ್ಪ್ರೆಸ್ ಇದೆ, ಶಿವಮೊಗ್ಗ ಇದೆ. ಆದ್ದರಿಂದ ಬಾಣಾವರದಲ್ಲಿ ದಯಮಾಡಿ 5 ನಿಮಿಷ ನಿಲ್ಲಿಸಿ ಗಾಡಿಯನ್ನು ಹೋಗೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಅದರಿಂದ ಇಲ್ಲಿ ಬರುವಂಥ ಏನು ಟೂರಿಸ್ಟ್ ಜಾಗ ಆಗಿರೋದ್ರಿಂದ ಅರಸೀಕೆರೆಗಿಂತ ಪ್ರಮುಖವಾದ ಸ್ಥಳ ಇದು. ಏಕೆಂದರೆ ಅರಸೀಕೆರೆ ಜಂಕ್ಷನ್ನು ಅದು ಒಳ್ಳೆಯದೇ, ಅದು ನಮ್ಮ ತಾಲೂಕಿಗೆ ಒಳ್ಳೆಯದಾಗಿದೆ. ಆದರೆ ಜಂಕ್ಷನ್ಗಿಂತ ಇದು ಉತ್ತಮವಾದ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತಾವು ದಯಮಾಡಿ ಘನವೇತ ರಾಷ್ಟ್ರಪತಿ ಸಾಹೇಬ್ರವರೇ, ಅದೇ ರೀತಿ ಏನು ಭಾರತ ದೇಶದ ಪ್ರಧಾನಮಂತ್ರಿ ಸಾಹೇಬ್ರವರೇ, ರೈಲ್ವೆ ಮಿನಿಸ್ಟ್ರು ಕೇಂದ್ರದ ತಾವು ದಯಮಾಡಿ ಇದನ್ನು ನಿಲ್ಲಿಸಿಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದೇ ರೀತಿ ಈಗಾಗಲೇ ಇವತ್ತಿನ ಮನವಿನ ನಾವು ಈ ಬೇಡಿಕೆನ ಇಟ್ಟು ಕೂಡಲೇ ಇದನ್ನು ಆದೇಶ ಮಾಡಿ. ಆಗಸ್ಟ್ 3ರಂದು ಸಿದ್ದರಾಮಯ್ಯ 75ನೇ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ 15,000ಕ್ಕೂ ಹೆಚ್ಚಿನ ಜನರು ತೆರಳಲಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ಪಿ ರೇವಣ್ಣ ತಿಳಿಸಿದರು. ಸಿದ್ದರಾಮಯ್ಯ ಯಾವುದೇ ಜಾತಿಗೆ ಸೀಮಿತರಾದ ನಾಯಕರಲ್ಲ. ಸಮಾಜದ ಬಡವರು, ಹಿಂದುಳಿದವರು, ತುಳಿತಕ್ಕೊಳಗಾದ ಸಮುದಾಯಗಳ ಬಗ್ಗೆ ಅಪಾರ ಕಾಳಜಿ ಇರುವ ಇವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವು ಯೋಜನೆಗಳನ್ನ ಜಾರಿಗೆ ತರುವ ಮೂಲಕ ಬಡವರ ಏಳಿಗೆಗೆ ನೆರವಾಗಿದ್ದಾರೆ. ಇವರ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕು ಕುರುಬ ಸಮಾಜ ಪಕ್ಷಾತೀತವಾಗಿ ಬೆಂಬಲಿಸಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಯಕ್ರಮವ ಕುರಿತು ಸಿದ್ದರಾಮಯ್ಯ ಅಭಿಮಾನಿಗಳು ಈಗಾಗಲೇ ಪ್ರತಿ ಗ್ರಾಮಗಳಲ್ಲಿ ಜನರನ್ನ ಸಂಘಟಿಸಿ ಕಾರ್ಯಕ್ರಮಕ್ಕೆ ತೆರಳಲು ಸಿದ್ಧತೆ ನಡೆಸಿದ್ದಾರೆ. ಕಾರ್ಯಕ್ರಮಕ್ಕೆ ಬರುವ ಇಚ್ಛೆ ಇದ್ದು ವಾಹನ ವ್ಯವಸ್ಥೆ ಇಲ್ಲದಿದ್ದರೆ ಅಂತಹವರು ತಾಲೂಕು ಕುರುಬರ ಸಂಘದ ಪದಾಧಿಕಾರಿಗಳನ್ನ ಸಂಪರ್ಕಿಸಿದರೆ ವಾಹನದ ವ್ಯವಸ್ಥೆ ಮಾಡಲಾಗುವುದು. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಗ್ರಾಮವನ್ನ ಈಗಾಗಲೇ ಸುತ್ತಾ ಇದ್ದಾರೆ. ಎಲ್ಲರೂ ಮನೆಗೆ ಹೋಗಿ ಜನವನ್ನ ದಾವಣಗೆರೆ ಕರ್ಕೊಂಡು ಹೋಗ್ಬೇಕು, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಈಗಾಗಲೇ ಹೋಗಿ ಗ್ರಾಮಕ್ಕೆ ಹೋಗಿ ಅವರಿಗೆ ವೆಹಿಕಲ್ ವ್ಯವಸ್ಥೆಯನ್ನು ಮಾಡಿ ಜನಗಳನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥೆಗಳು ಈಗಾಗಲೇ ಆಗ್ತಾ ಇದೆ. ಈಗ ಆಗ್ತಾ ಇರುವಂತ ವಿಚಾರವಾಗಿ ನಮ್ಮ ತಾಲೂಕು ಕುರುಬರ ಸಂಘದ ವತಿಯಿಂದಲೂ ಸಹ ಏನು ಜನಗಳಿಗೆ ವೆಹಿಕಲ್ ವ್ಯವಸ್ಥೆ ಇಲ್ಲ, ನಾವು ವೆಹಿಕಲ್ ವ್ಯವಸ್ಥೆ ಇದ್ರೆ ನಾವು ಕಾರ್ಯಕ್ರಮಕ್ಕೆ ಬರ್ತಿದ್ವಿ ಅನ್ನೋದು ಬೇಡ. ಆ ಥರದವ್ರು ಯಾರು ಇದ್ರೆ ನಿಮ್ಮ ಮೂಲಕ ನಮ್ಮನ್ನ ಸಂಪರ್ಕಿಸಿ ಸಾಕು, ನಾವು ಸಹ ಅವ್ರನ್ನ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ. ಈಗ ರೇವಣ್ಣವ್ರು ಹೇಳ್ದಂಗೆ 10ರಿಂದ 15,000 ಜನಸಂಖ್ಯೆ ಅರ್ಕಲ್ಗೂಡಿನಿಂದ ಹೊರಡೋದ್ರಲ್ಲಿ ಏನು ಸಂಶಯ ಇಲ್ಲ. ಇನ್ನೂ ಜಾಸ್ತಿ, ಇನ್ನೂ ಹೆಚ್ಚಾಗಿ ಹೊರಡುವಂತ ಒಂದು ವ್ಯವಸ್ಥೆಗಳಾಗ್ತವೆ. ಮತ್ತೆ ನನಗೆ ತಿಳಿದ ಮಟ್ಟಕ್ಕೆ ಹೆಚ್ಚು ಕಡಿಮೆ ವಾಲಂಟ್ರಿಯಾಗಿ ಹೋಗ್ತಕ್ಕಂಥವೇ 25ರಿಂದ 30 ಕಾರ್ಗಳು ಈಗಾಗಲೇ ಹೊರಟಿದೆ. ಕಾರ್ಗಳೇ ಸ್ವಂತ ವೆಹಿಕಲ್ಗಳೇ ಹೊರಟಿದ್ದಾವೆ. ಅದಲ್ಲದೆ ಅವರ ಸ್ವಂತ ಅಭಿಮಾನಿಗಳು ಈಗ ಕೆಲವರು 50 ವೆಹಿಕಲ್ 60 ವೆಹಿಕಲ್ಗಳನ್ನ ನಾವು ಸ್ವಂತವಾಗಿ ಮಾಡಿ ಜನನ ಕರ್ಕೊ ಹೋಗ್ತೀವಿ ಅಂತ ಹೇಳಿ ಈಗಾಗಲೇ ಕೆಲವರೆಲ್ಲ ಗ್ರಾಮಗಳಿಗೆ ಹೋಗಿ ಈ ಸಂಘಟನೆ ಮಾಡಿ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದರಿಂದ
ತಾವೆಲ್ಲರೂ ಒಗ್ಗೂಡಿ ಈ ಒಂದು ಇದನ್ನ ರಾಜಕೀಯವನ್ನ ಹೊರತುಪಡಿಸಿ ಸಿದ್ದರಾಮಯ್ಯನವರ ಒಂದು ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡ್ತೀವಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾಮರ್ಸ್ ಬಿಸಿನೆಸ್ ಫೋರಂ ಕಾರ್ಯಕ್ರಮವನ್ನ ಪ್ರೊಫೆಸರ್ ಕೃಷ್ಣೇಗೌಡ ಹಾಗೂ ರಮೇಶ್ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಶೇಷ ಸಂಪನ್ಮೂಲ ವ್ಯಕ್ತಿ ರಮೇಶ್ ಮಾತನಾಡಿ, ಮಕ್ಕಳಲ್ಲಿ ಉತ್ತಮ ಜ್ಞಾನದ ಜೊತೆಗೆ ಜೀವನದಲ್ಲಿ ಮೌಲ್ಯಗಳನ್ನ ಬೆಳೆಸಿಕೊಳ್ಬೇಕು. ಹಾಗೆಯೇ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಎಲ್ಲವನ್ನ ಸಾಧಿಸುವ ಗುರಿ ಇರಬೇಕು. ಆಗ ವಿದ್ಯಾರ್ಥಿ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ ಮತ್ತು ಯಾವುದೇ ಒಂದು ವಿಷಯಕ್ಕೆ ಸೀಮಿತವಾಗಿರದೆ ಎಲ್ಲವನ್ನ ತಿಳಿದುಕೊಂಡು ಪ್ರಜ್ಞಾವಂತ ವ್ಯಕ್ತಿಯಾಗಬೇಕೆಂದು ತಿಳಿಸಿದರು. ಅಷ್ಟೊಂದು ಶಕ್ತಿ ಇದ್ರು ಕೂಡ ಆ ಸರಕಾರಕ್ಕೆ ಕಿತ್ಕೊಂಡು ಹೋಗಲ್ಲ. ಯಾಕೆ ಹೇಳ್ತೀರಾ? ಯಾರಾದ್ರೂ ಹೇಳ್ಬೋದು, ಅಲ್ಲಿಂದ ಹೇಳ್ಬೋದು, ಇಲ್ಲಿ ಬಂದು ಹೇಳ್ಬೋದು. ಯು ಕ್ಯಾನ್ ಹೆಲ್ಪ್ ಹೇಳ್ಬೋದಾ? ಹೇಳ್ತೀರಾ? ಈ ಕಡೆ ನನಗೆ ಅಷ್ಟೆಲ್ಲ ಶಕ್ತಿ ಇದ್ರೂ ಸಹ ಅದು ಆ ಸರಕಾರಕ್ಕೆ ಕಿತ್ಕೊಂಡು ಹೋಗಲ್ಲ. ಯಾಕೆ ಅಂದರೆ ಚಿಕ್ಕ ವಯಸ್ಸಿನಿಂದ ವಾಡಿಕೆ ಮಾಡ್ಕೊಂಡಿರ್ತಾರೆ. ಚಿಕ್ಕದಾಗಿಂದಾನೆ ಕಟ್ಟಿರ್ತಾರೆ. ಅದಕ್ಕೆ ಏನಂದ್ರೆ ಇಲ್ಲಿ ಕಟ್ಟಿದ್ದಾರೆ, ನನ್ನಿಂದ ಆಗಲ್ಲ. ನಂತರ ಪ್ರಾಂಶುಪಾಲ ಕೃಷ್ಣೇಗೌಡ ಮಾತನಾಡಿ, ಮಕ್ಕಳು ಮೊದಲು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಜೀವನದ ಕ್ರಿಯಾಶೀಲತೆಗೆ ಗಮನ ಹರಿಸಬೇಕು. ವಿದ್ಯೆ ಕಲಿತರೆ ಸಾಲದು, ಗುರು ಹಿರಿಯರಿಗೆ ಹಾಗೂ ತಂದೆ ತಾಯಿಗೆ ಗೌರವ ಕೊಡಬೇಕು. ಕಾಲೇಜುಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡಿ ಮಕ್ಕಳಲ್ಲಿ ಅನೇಕ ವಿಚಾರಗಳನ್ನ ತಿಳಿಸಬೇಕು ಎಂದು ಕಿವಿ ಮಾತು ಹೇಳಿದರು. ಅಭಿವೃದ್ಧಿಯನ್ನ ಹೊಂದುವಂತಹ ಮಾನವನಿಗೆ ಬೇಕಾದಂತಹ ಪ್ರತಿಯೊಂದು ಕ್ಷೇತ್ರದಲ್ಲಿ ಬೇಕಾಗುವಂತಹ ಸ್ಕಿಲ್ ಅನ್ನ ಹೇಗೆ ಬೆಳೆಸಿಕೊಳ್ಬೇಕು ಎಂಬ ಅಂಶವನ್ನ ಈ ದಿನ ಆ ಕಾರ್ಯಕ್ರಮವನ್ನ ವಿಶೇಷ ಉಪನ್ಯಾಸವನ್ನ ಹಾಕೊಂಡಿದ್ದಾರೆ. ಇದು ಎಲ್ರಿಗೂ ಸಹ ಇತ್ತು, ನಮ್ಮಗಳಿಗೂ ಸಹ ಇದು ಒಂದು ಉತ್ತಮವಾದಂತಹ ಒಂದು ಸ್ಕಿಲ್ ಅನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಪಾಠ ಮಾಡುವಂತಹ ವಿಧಾನ ಆಗಲಿ, ಜೀವನದಲ್ಲಿ ಬೆಳವಣಿಗೆ ಮುಂದೆ ಬರುವಂತಹ ಒಂದು ವಿಧಾನವಾಗಲಿ, ಈಗಾಗಲೇ ನಿಮ್ಮ ಸರ್ ಹೇಳಿದ್ರು ಪಕ್ಕದಲ್ಲಿರುವಂತಹವರಿಗೆ ಹೊಂದಿಕೊಳ್ಳುವಂತಹ ಒಂದು ಅಂಶವೂ ಸಹ ಒಂದು ಸ್ಕಿಲ್. ಆಗಸ್ಟ್ 1ರಂದು ದಾವಣಗೆರೆ ನಗರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ದೇವರ ರಥ ವಜ್ರ ಮಹೋತ್ಸವ ಹಾಗೂ ಲಿಂಗೈಕ್ಯ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ 20ನೇ ಸಂಸ್ಮರಣೆ ಜಯಂತ್ಯುತ್ಸವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಆಗಸ್ಟ್ 1ರಂದು ದಾವಣಗೆರೆ ನಗರದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ದೇವರ ರಥವಜ್ರ ಮಹೋತ್ಸವವನ್ನು ಹಾಗೂ ಲಿಂಗೈಕ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ 20ನೇ ಸಂಸ್ಮರಣೆ ಜಯಂತ್ಯುತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಲಿದ್ದು, ಸರ್ವ ಭಕ್ತರು ಹಾಗೂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಹಾಸನ ಜಿಲ್ಲಾ ಬೋವಿ ಸಮಾಜದ ಅಧ್ಯಕ್ಷ ರಂಗನಾಥ್ ಹೇಳಿದರು. ನಮ್ಮ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ದೇವರ 60ನೇ ರಥ ವಜ್ರ ಮಹೋತ್ಸವ ಮತ್ತು ಲಿಂಗೈಕ್ಯ ಶ್ರೀ ಸಿದ್ದರಾಮೇಶ್ವರ 20ನೇ ಸ್ಮರಣಾರ್ಥ ಕಾರ್ಯಕ್ರಮವಾಗಿ ರಾಜ್ಯ ಮಟ್ಟದ ಹೆಚ್ಚಿನ ಮೇಳವಾದ ನ್ಯಾಷನಲ್ ನಮ್ಮ ರಾಜ್ಯನೇ ಅಲ್ಲ, ಬೇರೆ ರಾಜ್ಯಗಳಿಂದ ಸಹ ಬರುವಂಥ ದೇಶದ ಬೇರೆ ಇದರಿಂದ ಅಂತ ಬಂದು ಜನ 2 ರಿಂದ 3 ಲಕ್ಷ ಜನ ಸೇರೋಂಥ ಒಂದು ಕಾರ್ಯಕ್ರಮ. ಹಾಗಾಗಿ ನಮ್ಮ ತಾಲೂಕಿಂದ 4 ರಿಂದ 5 ಸಾವಿರ ಜನ ಅವರವರ ಸ್ವಂತ ವೆಹಿಕಲಲ್ಲಿ ಸ್ವಾಯತ್ತೆಯಿಂದ ಭಕ್ತಿಪೂರ್ವಕವಾಗಿ ಹೋಗ್ತಾ ಇದೀವಿ. ಕಲಾ ತಂಡಗಳು ಕನಿಷ್ಠ ಒಂದು 4-5 ರಾಜ್ಯಗಳಿಂದ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ವಿಶೇಷವಾದ ಕಲಾ ತಂಡಗಳನ್ನೆಲ್ಲ ನಾವು ಅಲ್ಲಿಗೆ ಕರೆಸ್ತಾ ಇದ್ದೀವಿ. ನಮ್ಮ ರಾಜಕೀಯ ಕ್ಷೇತ್ರದ ಬಹಳ ಮುಖ್ಯವಾಗಿರ್ತಕ್ಕಂಥ ಅರವಿಂದ್ ನಿಂಬಾಳಿ ಇರ್ಬೋದು, ಗೂಳಿಹಟ್ಟಿ ಶೇಖರ್ ಇರ್ಬೋದು, ಶಿವರಾಜ್ ತಂಗಡಿಗೆ ಅವರು ಇರಬೇಕು, ವೆಂಕಟರಮಣಪುರ ಇರ್ಬೋದು, ಇನ್ನೂ ಹಲವಾರು ಗಣ್ಯರು ರಾಜ್ಯದ ರಾಜಕೀಯ ಪ್ರಮುಖರು ಸಹ ಪಾಲ್ಗೊಳ್ಳಲಿದ್ದಾರೆ. ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ IAS, IPS, KS ಅಧಿಕಾರಿ ವೃಂದದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬೇಲೂರು ತಾಲೂಕಿನ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಬೇಲೂರು ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಯಿತು. ಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಬೇಲೂರು ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಮಂಜುನಾಥ್ ಮೂರ್ತಿ,
ಎಲ್ಲಿ ಅಗತ್ಯತೆ ಇದೆಯೋ ಅಲ್ಲಿ ನಾವಿರಬೇಕು. ಸೇವೆ ಮಾಡುವುದರಿಂದ ಮಾತ್ರ ತೃಪ್ತಿ ಲಭಿಸುತ್ತದೆ. ದೀನ ದಲಿತರ ಹಾಗೂ ಬಡವರ ಮುಖದಲ್ಲಿ ನಗು ತರುವುದೇ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬೇಲೂರು ಲಯನ್ಸ್ ಮಾಜಿ ಅಧ್ಯಕ್ಷ ಮಂಜುನಾಥ್, ನೂತನ ಅಧ್ಯಕ್ಷ ಅಬ್ದುಲ್ ಲತೀಫ್, ಪ್ರಾಂತೀಯ ಅಧ್ಯಕ್ಷ ನವೀನ್ ಚಂದ್ರ ಶೆಟ್ಟಿ ಹಾಗೂ ವಲಯ ಅಧ್ಯಕ್ಷ ಅರೇಹಳ್ಳಿ ಸೋಮಯ್ಯ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಬಡತನದಲ್ಲಿ ಜನಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ದಿವ್ಯಾ ಹೆಬ್ಬಾಳ್ ಇವರ ಶಿಕ್ಷಣಕ್ಕೆ ಲಯನ್ಸ್ ಕ್ಲಬ್ ವತಿಯಿಂದ ಆರ್ಥಿಕ ನೆರವು ನೀಡಲಾಯಿತು. ಕ್ಲಬ್ಗೆ ಹೊಸದಾಗಿ ಪ್ರಶಾಂತ್, ಉಮೇಶ್ ಮತ್ತು ಶ್ರೀಧರ್ ಸದಸ್ಯತ್ವ ಸ್ವೀಕರಿಸಿದರು. ಸೌಭಾಗ್ಯವೇ ಸರಿ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಇದ್ದೆ. ಮನೆಯಲ್ಲಿ ಈಗಿನ ಹೊಸ ಸರ್ಕಾರದ ಒಂದು ನೀತಿಯನ್ನು ಸುಮಾರು ಜನ ಪ್ರತಿಭಟಿಸಿದ್ರು. ಆದರೂ ಸಹ ಅಗ್ನಿಪಥ್ ಅನ್ನೋ ಒಂದು ಈ ಕಾರ್ಯಕ್ಷೇತ್ರವನ್ನು ನೋಡಿದಾಗ ಈಗ ಅಪ್ಲಿಕೇಶನ್ ಓವರ್ಫ್ಲೋ ಆಗಿದೆ ಅಂತ ಗೊತ್ತಾಯಿತು. ಅದರಲ್ಲಿರ್ತಕ್ಕಂಥದ್ದು 4 ವರ್ಷ ಅವರಿಗೆ ಸೈನ್ಯ ತರಬೇತಿ ಕೊಡೋದು, ನಂತರದ ವಿಚಾರಗಳು, ಅವರಿಗೆ ಮುಂದೆ ಸಿಗ್ತಕ್ಕಂಥ ಜೀವನದ ಒಂದು ವೈವಿಧ್ಯಮಯ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು, ಇದನ್ನೆಲ್ಲ ನೋಡಿದ ನಂತರ ಅನ್ನಿಸ್ತು ಇದೊಂದು ಉತ್ತಮವಾದ ಬೆಳವಣಿಗೆ ಅಂತ. ಒಂದು ಇನ್ನೊಂದೇನು ಅಂದರೆ, ಯಾವುದೇ ಒಬ್ಬ ಮನುಷ್ಯ ಸೈನ್ಯದಲ್ಲಿ 4 ವರ್ಷ ಕೆಲಸ ಮಾಡಿದ ನಂತರದಲ್ಲಿ ಅವನು ಭಯೋತ್ಪಾದಕನಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹವಲ್ದಾರ್ ಎನ್ಜಿ ರಾಕೇಶ್ ಎಂಬುವರ ತಾಯಿ 50 ವರ್ಷದ ರತ್ನಮ್ಮ ಎಂಬುವರು ಕಾಣೆಯಾಗಿ 10 ದಿನಗಳು ಕಳೆದಿದ್ದು ಹತ್ಯೆ ಮಾಡಿರಬಹುದು ಎಂದು ಶಂಕೆ ಇದೆ ಎಂದು ನಿವೃತ್ತ ಸೇನಾಧಿಕಾರಿ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಎನ್.ಕೆ. ಶಿವಣ್ಣ ಅನುಮಾನ ವ್ಯಕ್ತಪಡಿಸಿದರು. ಭಾರತೀಯ ಸೇನೆ ತಮಗೆಲ್ಲರೂ ಗೊತ್ತದೆ, ಮನೆ ಮಠ ಬಿಟ್ಟೆಲ್ಲ ನಾವು ಸೇನೆಯಲ್ಲಿ ಗಡಿ ಕಾಯ್ತಿರ್ತೀವಿ. ಅಲ್ಲಿ ಮಾನಸಿಕವಾಗಿ ನೊಂದಬಾರದು, ಮಾನಸಿಕ ಬುಟ್ಟಿ ನಾವು ಸೇವೆ ಮಾಡಬೇಕಾದ್ರೆ ಯಾವುದೇ ಒಂದು ಕುಟುಂಬದ ಸಮಸ್ಯೆಗಳಿರ್ಬೋದು, ಆಗಲೇ ಅಲ್ಲಿ ಬಾರ್ಡರ್ ನಾವು ಗಡಿ ಕಾಯಕ್ಕೆ ಸಾಧ್ಯ. ಅದೇ ರೀತಿ ಸುಮಾರು 9 ದಿನ ಕಳೆದಿದೆ. ಯೋಧನ ಒಬ್ಬ ತಾಯಿ ಮುಂಚೆ ಕಾಣೆ ಆಗ್ತಾರೆ, ಕಾಣೆ ಅಂತ ಪ್ರಸ್ತುತ ಕಾಣೆ ಆಗ್ತಾರೆ ಅಂತ ಗೊತ್ತಾಗ್ತದೆ, ಫೋನ್ ಬರ್ತದೆ ಸೇವೆಯಲ್ಲಿ ಇರ್ಬೇಕಾದ್ರೆ. ತಕ್ಷಣವೇ ಅಲ್ಲಿಂದ ರಜೆ ತಗೊಂಡು ಬರ್ತಾನೆ. ಊರಿನ ಗ್ರಾಮಸ್ಥರು ಹೇಳ್ತಾರೆ, ಅವನು ನಮ್ಗೆ ಡಿಮ್ಯಾಂಡ್ ಮಾಡಿದ 20 ಒಬ್ಬ ಆರೋಪಿ ಮೇಲೆ, ಮಹೇಶ್ ಅಂತ ಒಬ್ಬ ಆರೋಪಿ ಮೇಲೆ 20,000 ದುಡ್ಡು ಕೇಳ್ತಾನೆ, ನಿಮ್ ತಾಯಿನ ಹುಡ್ಕೊಡ್ತೀವಿ ಅಂತ. ಅದೇ ವ್ಯಕ್ತಿ ತಿರ್ಗಾ ಏನ್ ಮಾಡ್ತಾನೆ, ಅವ್ರ ಗ್ರಾಮಸ್ಥರು ನೋಡಿದ್ರೆ ಬ್ರೆಡ್ ಆಗಿರೋದು, ಆಮೇಲೆ ಮಚ್ಚಿಟ್ಕೊಂಡು ಹೋಗಿರೋದು ನೋಡಿದ್ದಾರೆ. ಜೊತೆಗೆ ಅವತ್ತು ದಿನ ಅಬ್ಸ್ಟ್ಯಾಂಡ್ ಆಗಿದ್ದಾನೆ, ಪೊಲೀಸರು ಕರ್ಕೊಂಬಂದ ದಿನ ಸಿನ್ನ ಮುರಿದಾಕಿದ್ದಾನೆ. ಇವ್ 4 ಎವಿಡೆನ್ಸ್ ಅಷ್ಟೇ ನಮ್ಮ ಹತ್ರ ಇರೋದು. ಬಹಳ ಮುಖ್ಯವಾಗಿ ಒಬ್ಬ ನಾರ್ಮಲ್ ಇರುವಂತ ವ್ಯಕ್ತಿ ಮನೆ ಬಿಟ್ಟು ಹೋದ್ರೆ ಅಟ್ಲೀಸ್ಟ್ ಯಾರಿಗೂ ಇನ್ಫಾರ್ಮೇಶನ್ ಇಲ್ದರೆ ಹೇಳಕ್ ಹೋಗಲ್ಲ. ಅದನ್ನು ಸ್ಥಳೀಯವಾಗಿ ಗ್ರಾಮದಲ್ಲಾದ್ರೆ ಯಾರ್ಯಾರು ಸ್ವಂತ ಮಗಳಿದ್ದಾರೆ, ಮನೇಲಿ ಮಗ ಇದ್ದಾರೆ, ಎಲ್ಲರೂ ಯಾರ ಅಕ್ಕಪಕ್ಕದವ್ರು ಹೇಳ್ಬಿಟ್ಟು ಹೋಗ್ತಾರೆ ನಾರ್ಮಲ್ ವ್ಯಕ್ತಿ. ಅದು ಗ್ರಾಮದಲ್ಲಿ 9 ದಿನ ಆಗಿದೆ, ಬರ್ಬೋದಲ್ವಾ ಕಾಣೆ ಆಗಿರೋ ವ್ಯಕ್ತಿ. ಆಗ ಪೊಲೀಸರು ಹೇಳ್ತಾರೆ, ನೀವು ಕಾಣೆ ಆಗಿರೋ FIR ಕೊಟ್ಟಿದ್ದೀರಿ ಅಂತ ಅಂದ್ರು. ತದನಂತರ 2 ಡೇಸ್ ಆದ್ಮೇಲೆ ಆ ವ್ಯಕ್ತಿ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಇದೇ ವ್ಯಕ್ತಿ ಮೇಲೆ ಇವರೇ ಮಾಡಿದ್ದಾರೆ ಅಂತಾನೆ ಕಂಪ್ಲೇಂಟ್ ಒಬ್ಬ ಸೈನಿಕ ಬಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಅಪ್ನಾಯ್ಮೆಂಟ್ ತಗೊಂಡಿದ್ದಾರೆ. ಪ್ರತಿಯೊಬ್ಬರು ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಧ್ವಜ ಸೇರಿದಂತೆ ರಾಷ್ಟ್ರ ಲಾಂಛನಗಳಿಗೆ ಗೌರವ ನೀಡುವ ಜೊತೆಗೆ ಅವುಗಳ ಬಳಕೆಯ ಬಗ್ಗೆಯೂ ತಿಳಿದುಕೊಂಡಿರಬೇಕು ಎಂದು ಭಾರತ ಸೇವಾದಳದ ಸಂಪನ್ಮೂಲ ವ್ಯಕ್ತಿ ಮಹೇಶ್ BN ಹೇಳಿದ್ರು. ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಭಾರತ ಸೇವಾದಳ ಮತ್ತು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಬೇಲೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೇಲೂರು ಇವರ ಸಹಯೋಗದಲ್ಲಿ ನಡೆದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಮಾಹಿತಿ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಡಿಕೆಗಳು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ನೀವು ಎರಡೂ ಕಡೆ ನೋಡಿದಾಗ ನಿಮಗೆ ಕೇಸರಿ ಭಾಗನೇ ಕಾಣಬೇಕು, ಎಲ್ಲೂ ಕೂಡ ಕಾಣಬಾರ್ದು. ಆ ರೀತಿಯಲ್ಲಿ ನೀವು ಇದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಈ ರೀತಿ ಮಡಿಕೆಯನ್ನು ಹಾಕಿ ಕೆಳಭಾಗದಲ್ಲಿರ್ತಕ್ಕಂಥ ದಾರದಿಂದ 2 ಸುತ್ತನ್ನು ಸುತ್ತಿ ಒಂದು ಚಿಕ್ಕ ಕುಡಿಕೆ ಮಾಡಿ ಸಿಕ್ಕಿದ್ರೆ ಸಾಕು, ಹೇಳ್ತಕ್ಕಂಥ ಭಾಗವನ್ನು ಕ್ಲೋಸರ್ ಇಟ್ಕೋಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣ. ಪ್ರವೀಣ್ ನೆಟ್ಟಾರ್ ಹತ್ಯೆ ಖಂಡಿಸಿ ಜಿಲ್ಲೆಯಲ್ಲೂ ಮುಂದುವರೆದ ಸಾಮೂಹಿಕ ರಾಜೀನಾಮೆ. ಅಂಗನವಾಡಿ ನೌಕರರಿಗೆ ಬಡ್ತಿ ವರ್ಗಾವಣೆ ನೀಡಲಿ, ಬಹಿರಂಗ ಚರ್ಚೆ ಸಭೆಗೆ ಬನ್ನಿ, HD ರೇವಣ್ಣಗೆ CITU ಸವಾಲ್. ಸಮರ್ಪಕವಾಗಿ ಸಿಗದ ಗೊಬ್ಬರ, ಕಾಳಸಂತಿಯಲ್ಲಿ ವ್ಯಾಪಾರ ನೂಕುನುಗ್ಗಲು, ಕೃಷಿ ಅಧಿಕಾರಿ ವಿರುದ್ಧ ರೈತರ ಆಕ್ರೋಶ, ಕೆಲ ಸಮಯ ವಾಗ್ವಾದ, ತಳ್ಳಾಡಿ ಕೂಗಾಟ.
ನಮ್ಮ ದೇಶಕ್ಕೆ ಜನಸಂಖ್ಯೆಯೇ ಮಾರಕ, ಜನರ ನಿಯಂತ್ರಣ ಆಗದೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ, ಶಾಸಕ ಕೆಎಸ್ ಲಿಂಗೇಶ್ ಹೇಳಿಕೆ. ಸ್ಥಳೀಯ ಹಾಗೂ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.